ಈ ರೋಡ್ ಮೇಲೆ ರನ್ನಿಂಗ್ ಹಾರ್ಡ್ ಜಾಸ್ತಿ ಪ್ರಾಕ್ಟೀಸ್ ಮಾಡಬಾರ್ದು. ಯಾಕಂದ್ರೆ ಇದು ರೋಡ್ ಹಾರ್ಡ್ ಇರ್ತದ. ಅದ್ರ ಕಡೆಂದು ನಮಗೇನಾಗ್ತಾವ ಅಂದ್ರೆ ಇಂಜುರೀಸ್, ಶೀನ್ ಬೋನ್ ಇಂಜುರಿ ಆಗ್ತದ. ಈಗ ಆರ್ಮಿ ಸಲ ಪ್ರಾಕ್ಟೀಸ್ ಮಾಡ್ತೀರಿ, ಅವ್ರಿಗೆಲ್ಲ ಏನಾಗ್ತದ ರೋಡ್ ಮೇಲೆ ಓಡಿದ್ರಿ ಅಂದ್ರೆ ಕಾಲೆಲ್ಲ ಪೇನ್ ಆಗ್ತಾವ. ಶೂಸ್ ಚೆನ್ನಾಗಿರೋದು ತಗೊಂಡು ವಾರದಾಗ 2 ದಿವಸ ಅಷ್ಟೇ ಓಡ್ಬೇಕು ಕ್ರಾಸ್ ಕಂಟ್ರಿ. ಆಮೇಲೆ ಗ್ರೌಂಡಿನ ಪ್ರಾಕ್ಟೀಸ್ ಮಾಡಬೇಕು. ಇದರಲ್ಲೇ ಹಾರ್ಡ್ ಇರ್ತದೆ, ಮಾಡಬಾರ್ದು. ರೋಡ್ ಇದು ಹೈವೇ ರೋಡ್ ಅದ, ಇದರಲ್ಲಿ ಕೂಡ ಒಟ್ಟೆ ಮಾಡಬಾರ್ದು. ಎಲ್ಲರೂ ಸೈಡಿಗಾಗಿ ಓಡಿಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಇಂಡಿಯನ್ ಆರ್ಮಿ ಕಡೆಯಿಂದ ಎಕ್ಸಸೈಸ್ಗಳನ್ನು ನಾ ಹೇಳ್ತೆ ಕೇಳ್ರಿ. ಸ್ಟೆಪ್ ಪ್ರಾಕ್ಟೀಸ್ ಮಾಡ್ಬೇಕು. ಸ್ಟೆಪ್ ಪ್ರಾಕ್ಟೀಸು ನಾವು ರನ್ನಿಂಗ್ ಚೆನ್ನಾಗಿ ಆಗ್ಬೇಕಾದ್ರೆ ಎಲ್ಲ ನಮ್ದು ಮಜಲ್ಸ್ ಏನಾಗ್ತದ ಅಂತಂದ್ರೆ ರಿಲ್ಯಾಕ್ಸ್ ಆಗ್ತದೆ. ಇದರಿಂದ ಸ್ಟೆಪ್ ನಾವು ಈಗ ಲಾಸ್ಟ್ ಮೂಮೆಂಟ್, ಫಿನಿಶಿಂಗ್ ಮೂಮೆಂಟ್ ಅದ, ನಮ್ಮ ಕಾಲೇ ಹಿಂಗೆ ಹೇಳಲ್ಲ ಅಂತ ಮೂಮೆಂಟ್ದಾಗ ಈ ಸ್ಟೆಪ್ ಪ್ರಾಕ್ಟೀಸ್ ಮಾಡೋದ್ರಿಂದ ಪ್ರಾಕ್ಟೀಸ್ ಆಗ್ತದೆ. ಮತ್ತು ದೂರ ಸ್ಟೆಪ್ನು ಬೀಳ್ತಾವೆ. ಇದರಿಂದ ನೋಡ್ರಿ ಈ ಥರ ಮಾಡ್ಬೇಕು. ದಿನ 3 ಸೆಟ್ 4 ಸೆಟ್ ಮಾಡ್ಬೇಕು. ಈ ಥರ ಪ್ರಾಕ್ಟೀಸ್ ಮಾಡ್ಬೇಕು. ಓಕೆನಾ? ಮತ್ತೆ ಆಮೇಲೆ ನಿಮ್ಮದು ಸೈಡ್ ಈ ಥರ ನಿಂತ್ಕೊಂಡು ಕರೆಕ್ಟಾಗಿ ನೀವು ಈ ಥರ ಸೆಟ್ಟನ್ನು ಒಂದು 60 ಸೆಟ್ ಮಾಡ್ಕೋಬೇಕು. 60 ಸಾರಿ ಈ ಥರ ಮಾಡ್ಕೊಂಡ್ರೆ ನಿಮ್ಗೆ ಮಜಲ್ಸು ಢೀಲ ಆಗ್ತದೆ. ಮತ್ತು ನೆಕ್ಸ್ಟ್ ಡೇ ಓಡೋಕೆ ನಿಮ್ಗೆ ಹೆಲ್ಪ್ ಆಗ್ತದೆ. ಮತ್ತು ಸರ್ವಾಂಗಾಸನ ಕಂಪಲ್ಸರಿ ಮಾಡ್ಬೇಕು. ಸರ್ವಾಂಗಾಸನ ನಾ ತೋರಿಸ್ತೀನಿ. ಓಕೆ, ಈಗ ನಾವು ಎಕ್ಸಸೈಸ್ಗಳನ್ನು ಯಾವ ರೀತಿ ಮಾಡ್ಬೇಕು ರನ್ನಿಂಗ್ ಓಡಿದ್ಮೇಲೆ ಅಂದರೆ, ನಾವು ಅಬ್ಡಮನ್ ಅಂತೂ ಮಾಡ್ತೇವೆ ಕರೆಕ್ಟಾಗಿ. ಅಬ್ಡಮನ್ ಮಾಡಿದ್ಮೇಲೆ ಮತ್ತೆ ಇದು ಅಬ್ಡಮನ್ ಮಾಡಿದ್ಮೇಲೆ ಮತ್ತೆ ಹಾಲಾಸನ ಕಂಪಲ್ಸರಿ ಮಾಡಲೇಬೇಕು. ಹಾಲಾಸನ ಓಕೆ. ಮತ್ತೆ ಸರ್ವಾಂಗಾಸನ ಮಾಡಿಬಿಟ್ಟು ಏನು ಮಾಡ್ಬೇಕಂದ್ರೆ, ನೀವು ಲೆಗ್ಸ್ನ ಮೂಮೆಂಟ್ ಮಾಡಬೇಕು. ಯಾವ ರೀತಿ ಮಾಡಬೇಕು ಅಂತ ಹೇಳಿ ಹೇಳ್ತೀನಿ. ಅದರಿಂದ ನಿಮಗೆ ಏನಾಗ್ತದೆ, ಸ್ಟೆಪ್ ದೂರ ಆಗ್ತದೆ, ಬಾಡಿ ಏಕ್ದಮ್ ರಿಲ್ಯಾಕ್ಸ್ ಆಗ್ತದೆ. ನೀವು ಮಾಡಿ ನೋಡ್ರಿ, ಪ್ರಾಕ್ಟೀಸ್ ಮಾಡಿದಾಗ ನಿಮ್ಮ ಬಾಡಿ ಫುಲ್ ರಿಲ್ಯಾಕ್ಸ್ ಆಗ್ತದೆ. ಆಮೇಲೆ ಪುಷಪ್ನು ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಯಾಕಂದ್ರೆ ಇಂಡಿಯನ್ ಆರ್ಮಿಗೆ ಹೋಗ್ಬೇಕಾದ್ರೆ ಪುಷಪ್ ಹೊಡೆದ್ರೆ ನಿಮ್ಗೆ ಫುಲ್ ಅಪ್ ಮಾಡೋಕ್ಕೆ ಹೆಲ್ಪ್ ಆಗ್ತದೆ. ಅದು ದಿನ ಮಾಡಬೇಕು. ಸರ್ವಾಂಗಾಸನ ಇದು. ಇದರಲ್ಲಿ ಈ ಥರ ಓಕೆ. ಇದು ದಿನ ಮಾಡಬೇಕು. ಓಕೆನಾ?